ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಯ ಜಂಟಿ ನಿರ್ದೇಶಕ ಸಿಎಚ್ ಮೋಹನ್ ವಿರುದ್ಧ ಡಿ ಗ್ರೂಪ್ ಮಹಿಳಾ ಗುತ್ತಿಗೆ ಸಿಬ್ಬಂದಿಯೊಬ್ಬರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದು, ಪ್ರಕರಣಕ್ಕೆ ಸಂಬಂಧಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಅವರು ಪೊಲೀಸ್ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಪ್ರತಿಭಾ ಕುಳಾಯಿ, ಕಳೆದ ಶುಕ್ರವಾರ ಮಹಿಳಾ ಸಿಬ್ಬಂದಿಯೊಬ್ಬರು ನನಗೆ ಕರೆ ಮಾಡಿ ಎಪಿಎಂಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಎಚ್ ಮೋಹನ್ ಅವರು ತಮ್ಮ ಮೇಲೆ ದೈಹಿಕ ಕಿರುಕುಳ ಹಾಗೂ ಅಸಭ್ಯ ವರ್ತನೆ ತೋರಿದ್ದಾರೆ ಎಂದು ಆರೋಪಿಸಿದ್ದಾರೆ ಎಂದು ಹೇಳಿದ್ದಾರೆ. ಆರಂಭದಲ್ಲಿ ಅವರು ಕಚೇರಿಯ ಒಳಭಾಗದಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅಧಿಕಾರಿಯ ವರ್ತನೆಗೆ ಸ್ಪಂದಿಸದ ಕಾರಣ ಅವರನ್ನ ಗುಡಿಸುವುದು, ಒರೆಸುವುದಂತಹ ಕಠಿಣ ಕೆಲಸಗಳಿಗೆ ನಿಯೋಜಿಸಲಾಗಿದೆ ಎಂದು ಮಹಿಳೆ ಆರೋಪಿಸಿದ್ದಾರೆ ಎಂದು ಪ್ರತಿಭಾ ಕುಳಾಯಿ ತಿಳಿಸಿದ್ದಾರೆ. ಸೋಮವಾರ ಹಸಿರು ಸೀರೆ ಅಥವಾ ಹಸಿರು ಬಟ್ಟೆ ಧರಿಸಿ ಬರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಅದನ್ನು ತಮ್ಮ ಮೇಲಿನ ಆಸಕ್ತಿಯ ಸಂಕೇತ ಎಂದು ಹೇಳಿದ್ದು, ತಮ್ಮ ಬೇಡಿಕೆಗೆ ಒಪ್ಪಿದರೆ ಸಂಬಳ ಹೆಚ್ಚಿಸುವುದಾಗಿ ಹಾಗೂ ಇಲ್ಲವಾದರೆ ಕೆಲಸದಿಂದ ತೆಗೆದುಹಾಕುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ಮಹಿಳೆ ಆರೋಪಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಮಹಿಳಾ ಸಿಬ್ಬಂದಿ ಮಧ್ಯವಯಸ್ಕರಾಗಿದ್ದು ಇಬ್ಬರು ಮಕ್ಕಳ ತಾಯಿಯಾಗಿದ್ದಾರೆ. ಜೀವನದ ಸಂಕಷ್ಟದಿಂದ ಡಿ ಗ್ರೂಪ್ ಕೆಲಸ ಮಾಡುತ್ತಾ ಮಕ್ಕಳನ್ನ ಸಾಕುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿರುವ ಮಹಿಳೆಯರನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಸರಿಯಲ್ಲ ಎಂದು ಪ್ರತಿಭಾ ಕುಳಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ ಮೊನ್ನೆ ಶುಕ್ರವಾರ ದಿನ ಒಂದು ಫೋನ್ ಕರೆ ಬರುತ್ತೆ. ಅವರೊಬ್ಳು ಲೇಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗ್ರೂಪ್ ಡಿ ಅಲ್ಲಿ ಗುಡಿಸೋದು, ಒರೆಸೋದು ಅಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ನಮ್ಮದು ಸೆಕ್ರೆಟ್ರಿ ಯಾರಿದ್ದಾರೆ CH ಮೋಹನ್ ಅಂತ ಹೇಳಿ, ಅವರು ನನ್ನ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡ್ತಾರೆ, ಮೈಕೈ ಎಲ್ಲ ಮುಟ್ತಾರೆ, ಬ್ಯಾಡ್ ಟಚ್ ಎಲ್ಲ ಕೊಡ್ತಾರೆ. ಮತ್ತು ಇದಕ್ಕಿಂತ ಮೊದಲು ಆ ರೀತಿ ಮಾಡ್ತಾಯಿದ್ರು. ಆ ಹೊತ್ತಲ್ಲಿ ಅವ್ರಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಫಸ್ಟ್ ಅವರು ಆಫೀಸ್ ಒಳಗಡೆ ಕೆಲಸಕ್ಕಿದ್ರು. ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಕಷ್ಟದ ಕೆಲಸ, ಗುಡಿಸೋದು, ಒರೆಸೋದು ಅಂಥ ಕೆಲಸಕ್ಕೆ ಅವರನ್ನು ಹಾಕಿದ್ದಾರೆ. ಮೊನ್ನೆ ಅವರನ್ನು ಕರೆಸಿ ಏನು ಹೇಳ್ತಾರೆ ಅಂದರೆ, ಮಂಡೇ ದಿನ, ಇವತ್ತು ಸ್ಯಾಟರ್ಡೆ ರಜೆ ಇತ್ತು, ಮಂಡೇ ದಿನ ಬರುವಾಗ ಹಸಿರು ಸೀರೆ ಉಟ್ಟು ಬರಬೇಕು ಅಥವಾ ಹಸಿರು ಬಟ್ಟೆ ಹಾಕಿ ಬರಬೇಕು. ಹಸಿರು ಬಟ್ಟೆ ಹಾಕಿದರೆ ನನಗೆ ಒಂದು ಸಿಗ್ನಲ್ ಏನಂದರೆ, ನೀನು ನನ್ನ ಮೇಲೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಹೇಳಿ. ಇಲ್ಲ ಅಂತಾದರೆ ನಾನು ನನ್ನ ಕೆಲಸದಿಂದ ತೆಗಿತೇನೆ, ನನ್ನ ಏನು ಸ್ಯಾಟಿಸ್ಫ್ಯಾಕ್ಷನ್ ನೀನು ಮಾಡಿದರೆ ನಾನು ನಿನಗೆ ಸ್ಯಾಲರಿಯಲ್ಲಿ ಸಹ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದರು. ಇಂಥ ಪ್ರಕರಣಗಳು ತುಂಬ ಕಡೆ, ತುಂಬ ವರ್ಕ್ ಪ್ಲೇಸಸಲ್ಲಿ ಕೆಲಸ ಮಾಡುವ ಮಹಿಳೆಯರು ಫೇಸ್ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಫೋರ್ಸ್ಫುಲ್ ಆಗಿ ಅವರನ್ನು ಬಳಸೋದು ಇದು ಸರಿಯಲ್ಲ. ಆ ಲೇಡಿ ಯಾರಿದ್ದಾರೆ ಅವರು ಒಂದು ಮಿಡಲ್ ಏಜ್ನವರಾಗಿದ್ದಾರೆ, ಅವ್ರಿಗೆ 2 ಮಕ್ಕಳಿದ್ದಾರೆ, ಅವರು ಸಿಂಗಲ್ ಮದರ್ ಆಗಿದ್ದಾರೆ. ಏನೋ ಜೀವನದ ಕಷ್ಟದಿಂದ ಅವರು ಇಂಥ ಜಾಗಗಳಲ್ಲಿ ಬಂದು ಗುಡಿಸುವ, ಒರೆಸುವ ಕೆಲಸ ಮಾಡಿಕೊಂಡು ಅವರ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿಗಳಿಂದಾಗಿ ಹೆಣ್ಮಕ್ಳಿಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅವರ ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಎಷ್ಟೋ ಹೆಣ್ಮಕ್ಳಿಗೆ ಆ ಧೈರ್ಯ ಇರೋದಿಲ್ಲ, ಹೊರಗಡೆ ಬಂದು ಅದನ್ನು ಫೇಸ್ ಮಾಡುವಷ್ಟು ಧೈರ್ಯ ಅವರಿಗೆ ಇರೋದಿಲ್ಲ. ಅದಕ್ಕೆ ನಾನು ಬ್ಯಾಕ್ವರ್ಡ್ ಕಮಿಷನ್ ಮೆಂಬರ್ ಆಗಿ ಇವತ್ತು ಒಂದು ಕಂಪ್ಲೇಂಟ್ ACP ಅವರಿಗೆ ನಾನು ತಲುಪಿಸ್ತಾ ಇದ್ದೇನೆ, ಈ ರೀತಿ ನಡೀತಾ ಇದೆ ಇಂಥ ಜಾಗದಲ್ಲಿ ಅಂತ ಹೇಳಿ. ಅವರನ್ನು ಸಂಜೆ ಅವ್ರ ಕೆಲಸ ಮುಗ್ದ ಮೇಲೆ, ಅವರಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮುಗ್ದ ಮೇಲೆ ನಾನು ಅವರನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರ ಹತ್ರನೂ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇನೆ. ಮತ್ತು ಕಮಿಷನರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇದರ ಬಗ್ಗೆ ಒಂದು ಒಳ್ಳೆ ರೀತಿಯ ತನಿಖೆ ಮಾಡಿಕೊಂಡು ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಬೇಕು.